ಸ್ಫೂರ್ತಿ. ನನ್ನ ಸಹಪಾಠಿ ವಿನೋದ್. ಹೊಯ್ಸಳೀಗವು ದಕ್ಷಿಣ ಭಾರತದ ಕಲೆ, ವಾಸ್ತುಶಿಲ್ಪ ಮತ್ತು ಧರ್ಮದ ಬೆಳವಣಿಗೆಯಲ್ಲಿ ಪ್ರಮುಖ ಅವಧಿಯಾಗಿದೆ. ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೇಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಕೇಶವ ದೇವಾಲಯ, ಈ ಮೂರು ದೇವಾಲಯಗಳಿಗೆ 2023ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಹೊಯ್ಸಳ ರಾಜವಂಶವನ್ನು ಹೇಗೆ ಹೆಸರಿಸಲಾಯಿತು ಎಂಬುದಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ಕಥೆ ಇದೆ. ಸಳ ಎಂಬು ಬಾಲಕನು ಗುರುವಿನ ಆಜ್ಞೆಯಂತೆ ಹುಲಿಯನ್ನು ಕೊಂದು ತನ್ನ ಗುರುವಿನ ಕೂಗನ್ನು ಸಾಮ್ರಾಜ್ಯದ ಹೆಸರನ್ನಾಗಿ ತೆಗೆದುಕೊಂಡನು. Now we welcome your 4th and 5th standard students to play a drama, comedy and performance to tell about the origin of Hoysala kingdom. ಕದನ ಪ್ರಚಂಡ, ಕಾಂಚೀಗಂಡ, ವೀರನಾರಾಯಣ, ಹೊಯ್ಸಳ ದೊರೆ, ರಾಜ ವಿಷ್ಣುವರ್ಧನ, ಪರಾಕ್ ಪರಾಕ್ ಬಹುಪರಾಕ್. ಮಹಾರಾಜ, ಗುರುವರ್ಯರು ನಮ್ಮ ನಿರೀಕ್ಷೆಗೂ ಮೀರಿ ದೇಗುಲವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಹೌದು ದೇವಿ, ಜಕಣಾಚಾರ್ಯರ ಕೆತ್ತನೆ ಕೌಶಲ್ಯ ನಿಜಕ್ಕೂ ಅದ್ಭುತವಾಗಿದೆ. ಗುರುವರ್ಯರೇ, ಇತ್ತ ಬನ್ನಿ. ನಿಮ್ಮ ಈ ಕೆತ್ತನೆ ಕೆಲಸದ ಬಗ್ಗೆ ನಿಮ್ಮಿಂದಲೇ ಕೇಳುವ ಆಸೆ ನಮಗೆ. ಮಹಾಪ್ರಭು, ಮಹಾರಾಣಿ ಶಾಂತಲಾದೇವಿಯವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಕೆಲಸವನ್ನು ವಹಿಸಿದ್ದಾರೆ. ಅದಕ್ಕಾಗಿ ನಾನು ಸದಾ ಚಿರುಣಿ. ನನ್ನ ಈ ಎಲ್ಲ ಕೆತ್ತನೆಗಳಲ್ಲಿ ಶ್ರೇಷ್ಠವಾದ ಕೆತ್ತನೆ ಅಂದರೆ ಚನ್ನಕೇಶವ ಮೂರ್ತಿ. ಈಗ ಇಲ್ಲಿ ನೋಡಿ, ಜಯ ವಿಜಯರ ಮೂರ್ತಿಗಳು. ಇದು ನಾವು ಬಹಳ ನಾಜೂಕಿನಿಂದ ಕೆತ್ತಿದ ಗರ್ಭಗುಡಿಯ ತೋರಣ. ಇದು ನರಸಿಂಹಕಂಬ. ದೇಗುಲದ ಮೇಲ್ಭಾಗದಲ್ಲಿ 4 ಶಿಲಾಬಾಲಿಕೆಯರ ಮೂರ್ತಿಗಳಿವೆ. ಅದರಲ್ಲಿ ಇದು ದರ್ಪಣ ಸುಂದರಿ. ಇದು ಮಹಾರಾಣಿ ಶಾಂತಲಾದೇವಿಯವರ ನಾಟ್ಯಭಂಗಿಯ ಮೂರ್ತಿ. ಇದರ ವಿಶೇಷತೆ ಏನೆಂದರೆ ಇದರ ಆಭರಣಗಳನ್ನು ನಾವು ಬಿಡಿಬಿಡಿಯಾಗಿ ಚಲಿಸಬಹುದು. ಈಗ ಈ ಅಮೋಘವಾದ ರಂಗಮಂಟಪವನ್ನು ನಾವು ಮಹಾರಾಣಿ ಶಾಂತಲಾದೇವಿಯವರ ನಾಟ್ಯ ಸೇವೆಗಾಗಿಯೇ ನಿರ್ಮಿಸಿದ್ದೇವೆ. ಅದ್ಭುತ ಗುರುವರ್ಯರೇ, ನಿಮ್ಮ ಈ ಕಾರ್ಯದಿಂದ ನಾವು ಸಂತೋಷಗೊಂಡಿದ್ದೇವೆ. ಸೂರ್ಯ ಚಂದ್ರವರು ತನಕ ನಿಮ್ಮ ಕೀರ್ತಿ ಶಾಶ್ವತ ಇರಲಿ. ಇಂದಿನಿಂದ ನೀವು ಅಮರ ಶಿಲ್ಪಿ ಜಕಣಾಚಾರ್ಯ ಎಂದೇ ಪ್ರಸಿದ್ಧವಾಗುವಿರಿ. ಧನ್ಯವಾದ ಮಹಾಪ್ರಭು. ದೇವಿ, ದೇಗುಲದ ಮಧ್ಯಭಾಗದಿರುವ ಈ ಅಮೋಘವಾದ ರಂಗಮಂಟಪದಲ್ಲಿ ನಿಮ್ಮ ನೃತ್ಯ ಸೇವೆ ನಡೆಯಲಿ. ಆಗಲಿ ಮಹಾಪ್ರಭು. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ತಿಂಗಾರತಿಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ ಈ ತಿಂಗಾರತಿಯೊಡನೆ ಕುಣಿದಾಡುವಾರ. ಚೆಲುವಾಂತ ಚೆನ್ನಿಗನೆ ನಲಿದಾಡುವ
ಅದ್ಭುತ! ದೇಗುಲದ ಎಲ್ಲ ಶಿಲಬಾಲಕಿಯರು ಒಂದು ಗೂಡಿ ಜೀವ ತುಂಬಿ ನರ್ತಿಸುತ್ತಿತ್ತು. ಅತ್ಯಾನಂದವಾಯಿತು ದೇವಿ. ಧನ್ಯರಾದೆ ಮಹಾಪ್ರಭು. ಮಹಾಪ್ರಭು, ದೇವಾಲಯದ ದ್ವಾರದಲ್ಲಿ ಹುಲಿಯ ಪ್ರತಿಮೆಗಳಿವೆ. ನಿಮ್ಮ ಲಾಂಛನ ಚಿಹ್ನೆ ಅದೇ ಆಗಿದೆ. ಇದರ ಮಹತ್ವವೇನು ಪ್ರಭು? ಪ್ರಜೆಗಳೇ, ಹೊಯ್ಸಳ ಸಾಮ್ರಾಜ್ಯದ ಈ ಲಾಂಛನದ ಹಿಂದೆ ಒಂದು ಕಥೆ ಇದೆ. 10ನೇ ಶತಮಾನದಲ್ಲಿ ಸುದತ್ತಾಚಾರ್ಯ ಶಿಷ್ಯನಾದ ಸಳನು ಹೇಗೆ ಈ ಸಾಮ್ರಾಜ್ಯವನ್ನು ಕಟ್ಟಿದನೆಂಬುದನ್ನು ನೋಡೋಣ ಬನ್ನಿ. ಕನ್ನಡ ನಾಡಿನ ರನ್ನ ತರತು ನಾ ಕೇಳೋ ಕಥೆಯಲ್ಲ, ನಾ ಹೇಳೋ ಕಥೆಯಲ್ಲ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯಲ್ಲ, ನಾಡನ್ನು ಕಟ್ಟಿದ ಕಥೆಯಲ್ಲ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸ್ಸಿಗೆ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಒಮ್ಮೆಗೆ ಅಪ್ಪರದ ಸದ್ದೋದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಗರ್ಜಿಸಿ ಗುಡುಗಿತು ಹುಲಿಯೊಂದು. ಸುದತ್ತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು. ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಹೊಯ್ ಸಳ ಹೊಯ್ ಸಳ ಹೊಯ್ ಸಳ ಹೊಯ್ ಸಳ ಹೊಯ್ ಸಳ. ಆಗ ಸಳ ಹೊರಟಾಗಿ ಗಂಡು ಗಲಿತಾನಾಗಿ, ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ. ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ.
ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು, ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ಸೇರಾಗಿ, ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ, ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ.